ಅಕ್ಕ ತಂಗ್ದಿರೆ ಅಣ್ಣ ತಮ್ದಿರೆ ನನ್ನ ಮಾತಿಗೆ ಸ್ವಲ್ಪ ಲಕ್ಷ ಕೊಡಿ. ನಿಮ್ಗೊಂದು ಮುಖ್ಯವಾದ ವಿಷಯ ನಾನು ಹೇಳ್ತೆ. ನೀವು ಭಾಳ ಭಕ್ತಿವಂತರು. ಬಡವ್ರು ಬಂದರೆ ಅಕ್ಕಿ ಗಿಕ್ಕಿ ಹಾಕ್ತೀರಿ, ಅನ್ನ ಗಿನ್ನ ಕೊಡ್ತೀರಿ. ಇಂಥದ್ದೆಲ್ಲ ಒಳ್ಳೆ ಕೆಲಸ ಮಾಡೋದು ನಾನು ನೋಡಿ. ನೀವು ದೇವ್ರಿಗೆ ಹೆದರ್ತೀರಿ ಅಲ್ಲ, ನನಗೆ ಗೊತ್ತು. ನಿಮ್ಮ ಪಾಪ ಗಿಪ್ಪ ತೊಳ್ಕೊಂಡು ಗೋಕರ್ಣಕ್ಕೆ ಧರ್ಮಸ್ಥಳಕ್ಕೆಲ್ಲ ಹೋಗ್ತೀರಿ ಅಲ್ಲ, ಅದು ನಂಗೆ ಗೊತ್ತಿತ್ತು. ನಿಮ್ಮ ಜಾಗದಲ್ಲಿ ಬೇರೆ ಬೇರೆ ದೇವ್ರ ಮನೆಯಲ್ಲ ಇವು. ಇಡೀ ಜಗತ್ತೇ ತಯಾರು ಮಾಡಿದ ದೇವ್ರು, ನಾಮ್ ಕಟ್ಟದ ದೇವ್ರ ಮನೇಲೆಲ್ಲ ಇರು ನನ್ನ ನಿಮ್ಮ ಹೆಂಗೆ ನಂಬ್ತೀರಿ? ಈ ಭೂಮಿಗೆ ಆಕಾಶಕ್ಕೆಲ್ಲ ದೇವ್ರ ಒಬ್ಬನೇ ಒಡೆಯ. ನನ್ನ ಮಾತು ಕೇಳಿ, ನಮಗೆ ನಿಮಗೆಲ್ಲ ಹುಟ್ಟಿಸಿದೊಂದು ದೇವ್ರೇ. ನಾವೆಲ್ಲರೂ ಅವನಿಗೆ ಗೊತ್ತಿತ್ತು. ಈ ದೇವರು ಬೆಳ್ಳಿ ಬಂಗಾರ ಮಣ್ಣು ಕಟ್ಟಿಗೆ ಮಾಡಿದ ಮೂರ್ತಿ ಏನಲ್ಲ. ಈ ದೇವರು ನಾವು ಮನಸ್ಸಿನಲ್ಲಿ ಮಾಡ್ಕೊಂಡಂಗೆ ಒಂದು ರೂಪ ಇದ್ದ ದೇವರು ಅಲ್ಲ. ಇದು ಕರಿಯಾಗು ಜೀವಿದ್ದ ದೇವರು. ಅದಕ್ಕಾಗ ಅವನು ನಮಗೆಲ್ಲ ತನ್ನ ಕೊಡು ಬರ್ಬೇಕಂತ ಹೇಳ್ತೀಯ. ನಾವು ಮಾಡಿದ ಪಾಪಕ್ಕೆಲ್ಲ ದುಃಖ ಪಟ್ಕೊಂಡು ಅದೆಲ್ಲ ಬಿಟ್ಟು ಬಿಡ್ಬೇಕಂತ ಹೇಳ್ತೀಯ. ಎಂತಕಂದ್ರೆ ನಾವು ಮಾಡಿದ ಪಾಪಕ್ಕೆ ನ್ಯಾಯ ತೀರಿಸಿ ಒಂದಿನ ಅವನು ಶಿಕ್ಷೆ ಕೊಡ್ತೀಯ. ನೀನು ಪಾಪ ಮಾಡಿ ಅಂತ ನಿಂಗೆ ಗೊತ್ತಿತ್ತೇನೋ? ನೀ ಜನರಿಗೆಲ್ಲ ಬೋಯ್ತಿ, ಕಳ್ಳತನ ಮಾಡ್ತಿ, ಸುಳ್ಳು ಹೇಳ್ತಿ, ರಂಡ್ ಬಾಜಾರ ಮಾಡ್ತಿ, ಇಂಥವೆಲ್ಲ ಪಾಪ ನೀನು ಮಾಡ್ತಿ. ಇಂಥ ಪಾಪ ಮಾಡಿದ್ಕೆ ಅದ್ಯಾವ್ರು ಶಿಕ್ಷೆ ಕೊಡ್ತೀಯ ನಿಂಗೆ? ನೀ ಹೆಂಗೆ ತಪ್ಸ್ಕಂತಿ? ನಿನ್ ಕೂಡ ತಪ್ಸ್ಕೊಳಕ್ಕಾಗೋದಿಲ್ಲ ಅಂತ ನೀ ತಿಳ್ಕೊ. ಅದು ತಪ್ಸ್ಕೊಳಕ್ಕೊಂದು ದಾರಿ ಇತ್ತು. ಈ ದಾರಿ ಯಾವ ಮನುಷ್ಯ ಮಾಡಿದ್ದು ಅಲ್ಲ, ಯಾವ ಧರ್ಮ ಮಾಡಿದ್ದು ಅಲ್ಲ. ನಿಂಗೆ ನಂಗೆ ಈ ಭೂಮಿಗೆ ಆಕಾಶಕ್ಕೆಲ್ಲ ತಯಾರು ಮಾಡಿದ್ಯಾವ್ರೆ ಈ ದಾರಿ ಮಾಡಿಟ್ಟ್ಯ. ಇದೊಂದೇ ದಾರಿ, ಮತ್ತೆ ಯಾವುದಿಲ್ಲ. ಈ ದಾರಿ ಮಾಡೋಕೆ ಅಷ್ಟೇನು ಸುಲಭ ಇಲ್ಲಾಗಿತ್ತು. ಈ ಹಾಂದಿ ಮಾಡೋಕೆ ದೇವರು ಮನುಷ್ಯನಾಗ ಭೂಮಿಗೆ ಬಂದ. ಈ ದೇವ್ರ ಹೆಸರೇ ಯೇಸು ಸ್ವಾಮಿ. ಈ ದೇವರು ಮನುಷ್ಯರ ಸಂಗತಿಗೆ ಭೂಮಿಯಲ್ಲಿ ಉಳ್ದ, ಆದ್ರೂ ಒಂದೂ ಪಾಪ ಮಾಡ್ನಲ್ಲ. ಈ ದೇವರು ಯಾರು ಕೂಡ ಮಾಡೋಕಾಗದಿದ್ದಂಥ ಸಾಧ್ಯ ಕೆಲಸ ಎಲ್ಲ ಮಾಡ್ದ. ಈ ದೇವರು ತನ್ನ ಕೂಡ ಬಂದ ರೋಗಿಗಳಿಗೆಲ್ಲ ಗುಣ ಮಾಡ್ದ. ಕುರುಡ್ರಿಗೆ ಕಣ್ಣು ಕೊಟ್ಟ, ಕುಂಟ್ರಿಗೆ ಕಾಲು ಕೊಟ್ಟ, ದೇವ್ ಹಿಡ್ದವ್ರಿಗೆ ಬಿಡಿಸ್ದ, ಸತ್ತವ್ರಿಗೆ ಏಳ್ಸ್ದ. ಇಂಥ ಸಾಧ್ಯ ಕೆಲಸ ಎಲ್ಲ ಇವನು ಮಾಡ್ದ. ಹೀಗೆ ಜೀವಿಸುವ ಕರೆಯ ದೇವರಂದು ಜನರಿಗೆ ಅವನಿಗೂ ತಿಳಿಸ್ಕೊಟ್ಟ. ಹೀಗೆ ಜನರಿಗೆ ಸ್ವರ್ಗದ ವಿಷಯದಲ್ಲಿ ಅನೇಕ ವಿಷಯ ಹೇಳ್ಕೊಟ್ಟ. ನಿಮ್ಮಲ್ಲಿ ಪಾಪ ಇರೋದಕ್ಕಾಗಿ ಸ್ವರ್ಗಕ್ಕೆ ಹೋಗಕ್ಕಾಗುದಿಲ್ಲ ಅಂದು ಯೇಸು ಸ್ವಾಮಿ ಹೇಳ್ದ. ನಿಮಗೆ ಸ್ವರ್ಗಕ್ಕೆ ಹೋಗೋಕೆ ಒಂದು ದಾರಿ ಕಾಣಿಸ್ಕೊಡ್ತಿ ಅಂದು ಯೇಸು ಸ್ವಾಮಿ ಹೇಳ್ದ. ನಿಮ್ಮ ಪಾಪಕ್ಕಾಗಿ ತನ್ನ ಸ್ವಂತ ರಕ್ತ ಕೊಟ್ಟಿ ತನ್ನ ಪ್ರಾಣ ಕೊಡ್ತಿ ಅಂದು ಯೇಸು ಸ್ವಾಮಿ ಹೇಳ್ದ. ಹೀಗೆ ನಿಮ್ಮ ಪಾಪ ಪರಿಹಾರ ಆಗೋಕೆ ಒಂದು ಹಾಂದಿ ಆಯ್ತು. ನಾ ನಿಮ್ಮ ಸಲುವಾಗಿ ಸತ್ರು ಸಮಾಧಿಯಲ್ಲಿ ಹಂಗೆ ಇರುವುದಿಲ್ಲ, ಆದ್ರೆ ಸಮಾಧಿಯಲ್ಲಿಂದ ಎದ್ದು ಬತ್ತಿ ಅಂದು ಯೇಸು ಸ್ವಾಮಿ ಹೇಳ್ದ. ಮತ್ತೆ ಹೇಳ್ದಂಗೆ ಅವನು ಮಾಡ್ದ. ನಮಗಾಗಿ ತನ್ನ ರಕ್ತ ಕೊಟ್ಟಿ ಪ್ರಾಣನೂ ಕೊಟ್ಟ. ಮತ್ತವನಿಗೆ ಹುಗ್ದಿಟ್ರು. ಆದ್ರೂ 3 ದಿನ ಮೇಲೆ ಅವನ್ ಜೀವಾಗಿ ಎದ್ದು ಬಂದ. ಮತ್ 40 ದಿವಸದವರೆಗೆ ಅವನು ಭೂಮಿ ಮೇಲೆ ಉಳ್ದ. ಮತ್ ದಣ್ಣಿ ಜನ ಅವನಿಗೆ ನೋಡಿದ್ರು. ತಾನು ಎಲ್ಲಿಂದ ಬಂದಿತ್ನೋ ಅದೇ ಸ್ವರ್ಗಕ್ಕೆ ಮತ್ತೆ ಹೋದ. ಇಂದಿನ ತನಕನೂ ಯೇಸು ಸ್ವಾಮಿ ಜೀವಿಸ್ತೇವ. ನಿನ್ನ ಪಾಪದಿಂದ ಬಿಡ್ಸಾಕೋಕೆ ಯೇಸು ಸ್ವಾಮಿ ಇಚ್ಛೆ ಪಡ್ತೀಯ. ನಿಮ್ ಪಾಪ ಎಲ್ಲ ಬಿಟ್ಬಿಡಿ. ನಿಮ್ ಪಾಪ ಮಾಡಿದ್ಕಾಗ ದುಃಖ ಪಡಿ, ಮತ್ತೆ ಯೇಸು ಸ್ವಾಮಿ ಕೂಡ ಬರಿ. ನಮ್ ಪಾಪ ಮಾಡಿದ್ಕೆಲ್ಲ ಕ್ಷಮಿಸ್ಬೇಕಂತ ಯೇಸು ಸ್ವಾಮಿ ಕೂಡ ಹೇಳಿ. ಹಿಂಗೆ ಹೇಳಿದ್ರೆ ನಿಮ್ಮ ಪ್ರಾರ್ಥನೆ ಕೇಳಿ ಯೇಸು ಸ್ವಾಮಿ ನಿಮಗೆ ಕ್ಷಮಿಸ್ತ್ಯ. ಹೀಗೆ ನೀವು ದೇವ್ರು ಕೊಡೋ ಶಿಕ್ಷೆಯಿಂದ ತಪ್ಪಿಸ್ಕೊಂತೀರಿ. ನಿಮ್ಮ ಸತ್ ಮೇಲೆ ಯೇಸು ಸ್ವಾಮಿ ಇದ್ದ ಸ್ವರ್ಗಕ್ಕೆ ನೀವು ಹೋಗ್ತೀರಿ. ಯೇಸು ಸ್ವಾಮಿ ಒಬ್ಬನೇ ಕರಿಯಾದ ದೇವ್ರು, ಅವನಿಗೊಬ್ಬಗೆ ನಾವೆಲ್ಲ ನಂಬಬೇಕು. ನಾನೇ ಕರಿಯಾದ ಮಾರ್ಗ ಅಂದು ಯೇಸು ಸ್ವಾಮಿ ಹೇಳ್ದ. ಈಗೇ ಯೇಸು ಸ್ವಾಮಿ ಕೂಡ ಬರಿ. ಈಗೇ ಯೇಸು ಸ್ವಾಮಿ ನಂಬಿ. ಬೇರೆ ಯಾವ್ದ್ಯಾವ್ರಿಗೂ ಮೂರ್ತಿಗೂ ಕಲ್ಲಿಗೂ ಪೂಜೆ ಮಾಡೋಕೆ ಹೋಗ್ಬೇಡಿ. ಯೇಸು ಸ್ವಾಮಿಗೆ ಒಬ್ಬನಿಗೆ ನೀವು ನಂಬ್ಕಣಿ. ಮಿತ್ರರೇ, ನಾನೊಂದು ನಿಮ್ಗೆ ಎಲ್ಲರಿಗೂ ಲಾಯಕ್ ವಿಷಯ ಹೇಳ್ತೇನೆ, ಕೇಳ್ಕಣಿ. ನಮಗೇನಾದ್ರು ತರಾಸೆ ಬಂದಾಗ ನಮಗೇನಾದ್ರು ಸಹಾಯ ಮಾಡಿ ಅಂದೇಳಿ ಬೇರೆಯವ್ರು ಕೂಡ ಕೇಳ್ಕೊಂತೀವ. ನಮಗೇನಾದ್ರು ಜೀವಕ್ಕೆ ತರಾಸೆ ಬಂದಾಗ ಮಂತ್ರವಾದ್ಯದಲ್ಲಿ ಗಾಡಗರಿದ್ದಲ್ಲಿ ದೇವ್ರ ಮನೆಗೆ ಹೋಗ್ತೇವೆ. ನಮ್ಮ ಜೀವಕ್ಕೆ ಏನಾದ್ರು ದೇವ್ ಬಂತ ಬೆಲ್ಲ ಒಂದು ಸಂಶಯ ಬಂದಾಗ ದೇವ್ರ ಮನೆಗೆ ಗಾಡ್ರ ಮನೆಗೆ ಹೋಗಿ ಕುರಿ ಕೋಳಿ ಹಣ್ಣು ಕಾಯೆಲ್ಲ ಕೊಡ್ತೀವ. ಹೀಗೆಲ್ಲ ಬಲಿ ಕೊಟ್ಟ ಮನೆ ದೇವೆಲ್ಲ ಬಿಟ್ಟು ಹೋಯ್ತು ಅವೆಲ್ಲ ನಂಬ್ತೀವ. ತೋಟ ದಿನ ಹೋದ್ಮನೆ ಹಾಗೆ ಬಂದು ನಮಗೆ ತರಾಸೆ ಕೊಡ್ತೀವ. ಆದರೆ ನಿಜವಾಗಿ ಕಾಪಾಡುವನ ಒಬ್ಬನ ನಾನು ಕಂಡುಕೊಂಡಿದ್ದೇನೆ. ದೆವ್ವ ಭೂತ ಎಲ್ಲ ನಮ್ಗೆ ಹತ್ತದ ಬಿಡಿಸೋಕೆ ಒಬ್ಬ ಬಂದ್ಯ. ಈತನೇ ನಿಜವಾದ ದೇವರು, ಅವನೇ ಯೇಸು ಸ್ವಾಮಿ ಅಂತ ಹೇಳುವನು. ನಮ್ಮ ಕಷ್ಟವನ್ನು ಕೊಡುವಂಥ ಭೂತಗಳನ್ನು ಸೋಲಿಸಲಿಕ್ಕೆ ಯೇಸು ಸ್ವಾಮಿ ಕೂಡ ಶಕ್ತಿ ಅದೆ. ದೇವರಿಂದ ನಾವು ಭಾಳ ಹೆರಗಿದ್ರಿಂದ ದೆವ್ವೆಲ್ಲ ನಮಗೆ ತರಾಸೆ ಕೊಡ್ತೀವ. ನಮ್ಮ ಪಾಪ ಮಾಡಿದ್ರಿಂದ ದೇವರಿಂದ ನಾವು ಭಾಳ ದೂರ ಇವ. ನಾವು ದೇವರಿಂದ ಭಾಳ ದೂರ ಇರ್ಕೋಗಿ ಸುಖವಾಗಿ ಬದುಕೋಕ್ಕಾಗುದಿಲ್ಲ. ನಾವು ಲಾಯಕ್ ಜೀವಿಸಬೇಕಾದ್ರೆ ಈ ದೇವರೇ ಬೇಕು. ಯೇಸು ಸ್ವಾಮಿ ನಮಗೆ ಜೀವಕ್ಕೆ ಲಾಯಕ್ ಮಾಡೋಕೆ ಬಂದ. ಯೇಸು ಸ್ವಾಮಿ ನಂಬೇ ಇದ್ರೆ ಸ್ವರ್ಗ ಸಿಗ್ತದಂದು ಬೈಬಲ್ ಹೇಳ್ತಿದ್ದು. ಯೇಸು ಸ್ವಾಮಿ ಯಾರು ನಂಬುದಿಲ್ರೋ ಅಂಥವ್ರಿಗೆ ಶಿಕ್ಷೆ ಆಗೇ ಆತಿದ್ದು. ಯೇಸು ಸ್ವಾಮಿ ನಂಬದಿದ್ದವರು ಸತ್ತ ಮೇಲೆ ನರಕದಲ್ಲಿ ಬೀಳ್ಬೇಕಾತಿದ್ದು.
ನರಕದಲ್ಲಿ ಯಾವಾಗ ಬೆಂಕಿ ಇರ್ತಿದ್ವು ಅದರಲ್ಲಿ ಬಿದ್ದು ತರಾಶ್ ತಕೊಂಬೇಕಾತಿದ್ವು. ನರಕದಲ್ಲಿಂದ ಹೇರಗೆ ಬರೋಕೆ ಆಗುದಿಲ್ಲ. ಆದರೆ ಸ್ವರ್ಗಕ್ಕೆ ಹೋದ್ರೆ ಯಾವಾಗೂ ಲಾಯಕಾಗಿ ರುಗಾತಿದ್ವು. ಆ ಸ್ವರ್ಗದಲ್ಲಿ ದ್ಯಾವರಿತ್ಯ. ಆ ಸ್ವರ್ಗದಲ್ಲಿ ಯಾವಾಗೂ ಸಂತೋಷ, ಸುಖ, ಸಮಾಧಾನ ಎಲ್ಲ ಒಳಿತಿದ್ವು. ಯೇಸು ಸ್ವಾಮಿ ನಂಬ್ಕೊಂಡೇ ಇದ್ರೆ ಯಾವಾಗೂ ಸ್ವರ್ಗಕ್ಕೆ ಹೋಗ್ಕಾತಿದ್ವು. ಯೇಸು ಸ್ವಾಮಿ ನಮಗೆಲ್ಲ ಸ್ವರ್ಗ ಸಿಕ್ಕಲಿ ಅಂದು ತನ್ನ ಪ್ರಾಣ ಕೊಟ್ಟ. ನಮ್ಮ ಪಾಪ ತಪ್ಪಿಸುಗಾಗಿ ತಾನು ಶಿಕ್ಷೆಯಲ್ಲಿ ಬಿದ್ದ. ಯೇಸು ಸ್ವಾಮಿ ತನ್ನ ರಕ್ತ ಕೊಟ್ಟು ನಮಗಾಗಿ ಸತ್ತ. 3 ದಿನ ಸರಿ ಸಮಾಧಿಯಲ್ಲಿ ಇದ್ದಿತ್ತ. 3 ದಿನ ಆದ್ಮೇಲೆ ಜೀವಂತ ಎದ್ದು ಬಂದ. ಈಗೂ ಜೀವ ಇವ. ಈತನ ಶಕ್ತಿ ಬಹಳ ದೊಡ್ಡದು. ಇವನೊಬ್ಬನಿಗೆ ದೆವ್ವ ಭೂತದ ಮೇಲೆ ನಿಜವಾದ ಶಕ್ತಿ ಇತ್ತು. ಇವನಿಗೆ ನಮ್ಮೆಲ್ಲರ ಮನ ಪಾಪ ತಾವಕ್ಕೆ ಶಕ್ತಿ ಇತ್ತು. ಯೇಸು ಸ್ವಾಮಿ ನಂಬಿದ್ರೆ ನಿಮ್ಗೆಲ್ಲರಿಗೂ ಪಾಪ ಹೊತ್ತಿದ್ದು. ಯೇಸು ಸ್ವಾಮಿ ನಂಬಿದವ್ರಿಗೆ ಸಂತೋಷ, ಸಮಾಧಾನ ಎಲ್ಲ ಆತಿದ್ದು. ಇಂಥ ಸುಖ ಸಿಕ್ಕುಕ್ಕೆ ನಿಮ್ಗೆ ಗಾಡರು ಕೂಡ, ಮಂತ್ರವಾದಿ ದ್ಯಾವ್ರು ಕೂಡ, ಯಾರು ಕೂಡ ಆಗುದಿಲ್ಲ. ಯೇಸು ಸ್ವಾಮಿ ಹೀಗೆ ನಂಬ್ಕಣಿ. ನಿಮ್ಮ ಪಾಪ ಬಿಟ್ಟು ಯೇಸು ಸ್ವಾಮಿ ಹೇಳ್ದಂಗೆ ನೀವೆಲ್ಲರೂ ನಡ್ಕಣಿ. ಈಗಲೇ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಪಾಪ ಎಲ್ಲ ಹೋಗ್ಲಿ, ನಮ್ಮ ಕಾಪಾಡು ಅಂತ ಹೇಳ್ಕಣಿ. ನೀನು ಹೇಳ್ದಂಗೆ ನಾವೆಲ್ಲ ನಡ್ಕೊಂತೇವೆ ಅಂತೇಳಿ ಯೇಸು ಸ್ವಾಮಿ ಕೂಡ ಹೇಳ್ಕಣಿ. ನಾನು ಯಾವಾಗೂ ಯೇಸು ಸ್ವಾಮಿ ನಂಬ್ಕಂತಿ, ಪಾಪ ಬಿಟ್ಟು ಬಿಡ್ತಿ. ನಾವು ಮಾಡಿದ ಪಾಪಗಾಗಿ ಯೇಸು ಸ್ವಾಮಿ ತನ್ನ ಜೀವ ಕೊಟ್ಟ ಅಂತೇಳಿ ನಾನು ನಂಬ್ತಿ. ಯೇಸು ಸ್ವಾಮಿ ಸತ್ತವನು ಜೀವಂತೆ ಇವ ಮತ್ತು ಈಗ ಬದುಕಿವ ಅಂತೇಳಿ ನಾನು ನಂಬ್ಕಂತಿ. ಯೇಸು ಸ್ವಾಮಿ ನಾನು ಹೀಗೆ ನಂಬ್ಕಂತಿ. ಯೇಸು ಸ್ವಾಮಿನೇ ನಿಜವಾದ ದೇವರು ಅಂತೇಳಿ ನಾವು ಒಪ್ಕಂತಿ. ಯೇಸು ಸ್ವಾಮಿ ಈ ಭೂಮಿಗೆ ಬಂದು ಒಂದು ಕತೆ ಹೇಳೋದ. ಒಂದು ಊರಲ್ಲಿ ಒಂದು ಸಾಹುಕಾರ ಇದ್ದಿತ್ತ. ಈ ಶ್ರೀಮಂತ ಚಲೋ ಬಟ್ಟೆ ಎಲ್ಲ ಹಾಕ್ಕೊಂಡು ಲೈಕ್ ಊಟ ಮಾಡ್ತಾ ಇದ್ದಿತ್ತ. ಅದೇ ಊರಿನಲ್ಲಿ ಲಾಜರಸ್ ಅನ್ನೋನೊಬ್ಬ ಬಡ ಮನುಷ್ಯ ಇದ್ದಿತ್ತ. ಅವನಿಗೆ ಸೀಕಾಗಿ ಮೈ ಮೇಲೆ ಹುಣ್ಣೆ ಎಲ್ಲ ಆಗಿತ್ತು. ಈ ಬಡ ಮನುಷ್ಯ ಶ್ರೀಮಂತನ ಎಂಜಲ್ದನ್ನ ತಿನ್ಲಿಕ್ಕೆ ಬಾಗ್ಲಲ್ಲಿ ಕೂತ್ಕೊಂಡೇ ಇರ್ತಿದ್ದ. ಕುನ್ನಿ ಎಲ್ಲ ಬಂದ್ಕೊಂಡು ಆ ಬಡ ಮನುಷ್ಯನ ಹುಣ್ಣೆಲ್ಲ ನೆಕ್ತೇ ಇರ್ತಿದ್ವು. ಒಂದ್ ದಿವ್ಸ ಲಾಜರಸ್ ಸತ್ಕೊಂಡು ಸ್ವರ್ಗಕ್ಕೆ ಹೋದ. ಸಾಹುಕಾರನು ಒಂದ್ ದಿವ್ಸ ಸತ್ತು ಹೋದ. ಅವನಿಗೆ ಸಮಾಧಿ ಮಾಡಿ ಹಾಕಿದ್ರು. ಆದ್ರೆ ಈ ಶ್ರೀಮಂತ ನರಕಕ್ಕೆ ಹೋಗಿ ಅಲ್ಲಿ ಕಷ್ಟಪಡ್ತೇ ಉಳ್ದ. ಬಡವನಾದ ಲಾಜರಸ್ ಸಂತೋಷವಾಗಿ ಸ್ವರ್ಗದಲ್ಲಿರೋದನ್ನ ಈ ಶ್ರೀಮಂತ ಕಂಡುಕೊಂಡ. ದೇವ್ರೆ, ನನಗೆ ಭಾಳ ಆಸರ ಆಗಿದ್ದು, ಲಾಜರ್ನ ಹತ್ರ ಸ್ವಲ್ಪ ನೀರು ಕಳಿಸ್ಕೊಡಿ ಅಂದು ಗಟ್ಟಿಯಾಗಿ ಕೂಗ್ಕೊಂಡ. ಈ ನರಕದ ಬೆಂಕಿಯಲ್ಲಿ ನಾನು ಕಷ್ಟಪಡ್ತಾ ಇವೆ ಅಂದು ಶ್ರೀಮಂತ ಕೂಗ್ಕೊಂಡ. ಸ್ವರ್ಗದಿಂದ ನರಕ್ಕೆ, ನರಕದಿಂದ ಸ್ವರ್ಗಕ್ಕೆ ಯಾರಿಗೂ ಹೋಗಿ ಬರೋಕ್ಕಾಗುದಿಲ್ಲ. ಸ್ವರ್ಗದಿಂದ ನರಕ್ಕೆ, ನರಕದಿಂದ ಸ್ವರ್ಗಕ್ಕೆ ಬಹಳ ಅಂತರದೆ. ಸ್ವರ್ಗದಿಂದ ನರಕ್ಕೆ, ನರಕದಿಂದ ಸ್ವರ್ಗಕ್ಕೆ ಯಾರು ಕೂಡ ಹೋಗಿ ಬರೋಕ್ಕಾಗುದಿಲ್ಲ ಎಂಬುದು ಇವನು ಕೇಳಿಸ್ಕೊಂಡ. ಭೂಮಿಯಲ್ಲಿರೋ ತನ್ನ ಅಣ್ಣ ತಮ್ಮದಿರ್ಗ ತನ್ನ ಸುದ್ದಿ ಹೇಳಲಿಕ್ಕೆ ಲಾಜರ್ನ ಕಳಿಸ್ಕೊಡಿ ಅಂದೆ ಶ್ರೀಮಂತ ಕೇಳ್ಕಂತ್ಯ. ಈ ನರಕದ ಸುದ್ದಿ ಎಲ್ಲ ಅವನು ಅವರಿಗೆ ತಿಳಿಸ್ಲಿ. ನರಕದ ಸುದ್ದಿ ಎಲ್ಲ ಕೇಳ್ಕೊಂಡು ಹೆದ್ರಿ ಅವರು ಒಳ್ಳೆಯವರಾಗ್ಲಿ. ಹಂಗಾದ್ರೆ ಅವರು ನರಕಕ್ಕೆ ಬರೋದು ತಪ್ಪುದು. ಸತ್ತೋದವ್ರು ಅವ್ರಿಗೆ ಹೋಗಿ ಹೇಳಿದ್ರೆ ಅವ್ರು ನಂಬ್ತಿರ್ಯಾರಬಲ್ಲ. ಅದಕ್ಕಾಗಿ ಲಾಜರ್ನ ಭೂಮಿ ಕಳಿಸ್ಕೊಡಿ ಅಂದು ಶ್ರೀಮಂತ ಕೇಳ್ಕೊಂಡ. ಇದಾಗುದಿಲ್ಲ. ಬೈಬಲಲ್ಲಿ ವಾಕ್ಯವನ್ನೇ ಅವ್ರು ನಂಬದಿದ್ದಾಗ ಸತ್ತವ್ರಿದ್ದು ಬಂದು ಹೇಳಿದ್ರು ಅವ್ರು ಕೇಳಂಗಿಲ್ಲ. ಇದು ಸಾಧ್ಯ ಇಲ್ಲ ಅನ್ನೋ ಉತ್ತರ ಅವನಿಗೆ ಕೇಳಿಸ್ತು. ನೀವು ಮಾಡಿದ ಪಾಪ ಬಿಡದಂತೆ ದೇವ್ರ ಹತ್ರ ಬರ್ದೇ ಇದ್ರೆ ನೀವು ಸತ್ ಮೇಲೆ ನರಕಕ್ಕೆ ಹೋಗ್ತೀರಿ. ಮತ್ತೆ ನರಕದಲ್ಲಿ ಬಿದ್ದು ಯಾವ ಕಷ್ಟಪಡ್ತೀರಿ ಅಂದು ಯೇಸು ಸ್ವಾಮಿ ಹೇಳ್ತ್ಯ. ಯೇಸು ಸ್ವಾಮಿ ತಾನು ಸತ್ಕಂಡು ಮತ್ತೆ ಎದ್ದು ಬಂದ್ಯ. ಯೇಸು ಸ್ವಾಮಿ ನಮ್ಮ ಪಾಪ ಪರಿಹಾರಕ್ಕೋಸ್ಕರಾಗಿ ತಾನು ತೊಂದರೆ ಪಟ್ಟಿ ತನ್ನ ರಕ್ತ ಕೊಟ್ಟು ತನ್ನ ಪ್ರಾಣನೂ ಕೊಟ್ಟ್ಯ. ಯೇಸು ಸ್ವಾಮಿ ತಾನು ಸತ್ 3 ದಿನ ಮೇಲೆ ಮತ್ತೆ ಜೀವಂತಾಗಿ ಬಂದು ಈಗೂ ಸ್ವರ್ಗದಲ್ಲಿ ಜೀವಂತ ಇವ. ಯಾರು ಯೇಸು ಸ್ವಾಮಿಗೆ ನಂಬ್ಕೊಂಡು ಅವನ ಮಾತು ಕೇಳ್ತಿರೋ ಅವರು ನರಕದ ಶಿಕ್ಷೆ ಎಲ್ಲ ತಪ್ಪಿಸ್ಕೊಂತಿರೋ. ಯೇಸು ಸ್ವಾಮಿ ನಮ್ಗೆ ಹೊಸ ಮನ್ಸು ಕೊಟ್ಟು ನಮಗೆಲ್ಲ ಲೈಕ್ ಮಾಡ್ತ್ಯ. ನರಕದಲ್ಲಿ ಬಿದ್ದೋದ ಮೂರ್ಖ ಶ್ರೀಮಂತನಂಗೆ ನೀವು ಯಾರೂ ಆಗೋಕ್ಕಾಗ. ಅವನು ಶ್ರೀಮಂತನಾದ ಸಲುವಾಗಿ ಏನು ನರಕಕ್ಕೆ ಹೋದವನಲ್ಲ. ಆದರೆ ಅವನು ದ್ಯಾವ್ರು ಹೇಳ್ದಂಗೆ ಕೇಳ್ದೆ ದ್ಯಾವ್ರಿಗೆ ನಂಬದೆ ಅವನು ನರಕಕ್ಕೆ ಹೋಗಿತ್ತ. ಲಾಜರ ಬಡವನಕ್ಕಾಗಿ ಸ್ವರ್ಗಕ್ಕೆ ಹೋದವನಲ್ಲ. ಆದ್ರೆ ಅವನು ಯೇಸು ಸ್ವಾಮಿಗೆ ನಂಬದ ಮತ್ತೆ ಯೇಸು ಸ್ವಾಮಿ ಮಾತು ಕೇಳ್ದ. ಅದಕ್ಕಾಗಿ ಅವನು ಸ್ವರ್ಗಕ್ಕೆ ಹೋದ. ನಿಮ್ಮ ಪಾಪ ಎಲ್ಲ ಬಿಟ್ಟಾಕಿ ಯೇಸು ಸ್ವಾಮಿ ಬದಿಗೆ ತಿರುಗಿ. ನಿಮ್ಮ ಸತ್ ಮೇನೇನು ಯೇಸು ಸ್ವಾಮಿ ಬದಿಗೆ ಬರೋಕ್ಕಾಗುದಿಲ್ಲ. ಜೀಮಿರುವಾಗೆ ಯೇಸು ಸ್ವಾಮಿಗೆ ನಂಬ್ಕಣೆ. ಈಗ ನಾವು ಜೀವಂತಾಗಿರೋದು ತೋಡೆ ಹೊತ್ತು. ಆದ್ರೆ ಸತ್ ಮೇಲೆ ನಮ್ಮ ಆತ್ಮ ಯಾವಾಗೂ ಹಂಗೆ ಇರ್ತಿದ್ದು. ನಿಮ್ಮಲ್ಲಿ ಯಾರು ಹೆಚ್ಚು ಚುರುಕಿವ, ಯಾರು ಯೇಸು ಸ್ವಾಮಿಗೆ ನಂಬ್ಕಂಡು ಯಾರು ಅವನ ಮಾತು ಕೇಳ್ತಿರೋ
ಅವನೇ ಬುದ್ಧಿವಂತನಾದನು. ಜಗತ್ನಲ್ಲಿ ಎಲ್ಲ ಗಳಿಸ್ಕೊಂಡು ಕಡೆಗೆ ಅವನ ಆತ್ಮ ನರಕ್ಕೆ ಹೋದ್ರೆ ಆಗು ಲಾಭ ಏನು? ಒಂದು ಮನುಷ್ಯನ ಕಡೆಗೆ 100 ಕುರಿದಿತ್ತು. ಅಮ್ಮೇ ಕ್ವಾ ಕ್ವಾ ಹೇ ಕ್ವಾ ಏ. ಕುರಿ ಕರುತುನೆ ಅವನ ಹಿಂದ ಕಡೆಗೆ ಓಡೋಡ್ ಬಂದ್ವು ಬೆಟ್ಟದ ಕಡೆಗೆ. ಹಸಿರು ಹುಲ್ಲು ನೀರು ಅವಕ್ಕೆ ಸಿಕ್ಕುವಂಗ ಬೆಟ್ಟದ ಕಡೆಗೆ ಹೊಡ್ಕೊಂಡು ಹೋಗ್ತಾ ಇದ್ದ. ಈ ಕುರುಬ ಒಳ್ಳೆ ಚುರುಕು ಬುದ್ಧಿ, ಒಳ್ಳೆ ಧೈರ್ಯಶಾಲಿಯಾಗಿತ್ತ. ಒಂದು ಸಲ ಒಂದು ಕಾಡು ಹುಲಿ ಕುರಿ ತಿನ್ಬೇಕಂದು ಕುರಿ ಬೆನ್ನು ಬಂದು ಬಿತ್ತು. ಈ ಹುಲಿ ಕುರಿ ತಿಂಬುಕ್ ಬಂದಾಗ ಕುರಿ ತಿಂಬುಕ್ಕಿಂತ ಮೊದಲೇ ಈ ಹುಲಿನೇ ಕೊಂದಾಕ್ಬಿಟ್ಟ ಕುರುಬ. ಆ ಕುರುಬ ಕಡೆಗೆ ಲಾಯ್ಕ್ ಹುಲ್ಲಾದ ಬದಿಗೆ ಕುರಿ ಹೊಡ್ಕೊಂಡು ಹೋದ. ಹೊತ್ತು ಬೀಳುವಾಗ ಎಲ್ಲ ಕುರಿ ತನ್ನ ಕುಡು ಕರ್ಕೊಂಡ ಅವೇ ಅಂತ ಬಂದು ಅವನ ಕಡೆಗೆ ಎಲ್ಲ ಕುರಿ ಕರ್ಕೊಂಡು ಚಲೋ ದಾರಿಯಲ್ಲಿ ತನ್ನ ಹಟ್ಟಿಗೆ ಹೊಡ್ಕೊಂಡು ಬಂದ. ಆದ್ರೆ ಒಂದು ಕುರಿಗೆ ಅವನು ಕರೆದು ಕೇಳಲಿಲ್ಲ. ಈ ಕುರಿ ಗ್ವಾಲೆ ತಪ್ಪಿ ಹುಲ್ಲು ತಿಂತೆ ದೂರ ಹೋಗ್ಬಿಟ್ಟಿತ್ತು. ಸಂಜೆ ಆಯ್ತು, ರಾತ್ರಿ ಆಯ್ತು, ನಾ ತಪ್ಪೋದ ಕುರಿಗೆ ಹೆದರಿಕೆ ಆಯ್ತು. ಬಾಕಿ ಕುರಿ ಎಲ್ಲ ಮನೆಯಲ್ಲಿ ಸುಖವಾಗಿ ಹಟ್ಟಿಯಲ್ಲಿದ್ದ. ಹಟ್ಟಿಯಲ್ಲಿ ಕುರುಬ ಎಲ್ಲಾ ಕುರಿ ಬಂದಿವೋ ಏನನ್ನು ನೋಡುಕ ಲೆಕ್ಕ ಮಾಡೋಕೆ ಶುರು ಮಾಡ್ದ. 1, 2, 3, 4 97, 98, 99. ಅಯ್ಯೋ, ಮತ್ತೊಂದು ಕುರಿ ಎಲ್ಲ ಆಯ್ತಾ? ಅವನ್ ತಡ ಮಾಡ್ನೆಲ್ಲ ಮತ್ತೊಂದು ಕುರಿ ಎಲ್ಲ ಆಯ್ತಂದು ಗರ್ಸಕ್ ಹೋದ. ಮತ್ತೊಂದು ಕುರಿ ಕಣೆಯಾಗ ಹೋಯ್ತಂದು ರಾತ್ರಿ ಆದ್ರೂ ಅವನು ಹೆದರ್ದೆ, ಗಾಳಿ ಮಳೆ ಆದ್ರೂ ಗರಿಸ್ತೆ ಹೋದ. ತನ್ನ ಕುರಿ ಕಾಣೆಯಾಗ ಹೋದ್ದು ಎಲ್ಲಾದ್ರೂ ತನ್ನ ಸಪ್ಪಳ ಕೇಳ್ತಿದ್ದೆ ನಂದು ನೋಡ್ತೇ ನಿಂತ್ಕೊಂಡ. ಆ ರಾತ್ರಿ ಗಾಳಿ ಶಬ್ದ ಕೇಳ್ತೇ ಇತ್ತೆ ಹೊರತು ಕುರಿ ಸಪ್ಪಳ ಕಾಣಿಲ್ಲ. ಹಾಸಿಗೆ ಈಸಿಗೆ ನೋಡ್ತೇ ಹೋದ್ರೆ ಕುರಿ ಸಪ್ಪಳ ಕಾಣ್ತೀವಿ ಅಂದ್ರೆ ಕುರಿ ಸಪ್ಪಳ ಕಾಣಿಲ್ಲ. ಮುಂದೆ ಹೋದ್ಮೇಲೆ ಇಲ್ಲೇನೋ ಶಬ್ದ ಹತ್ತಿದಂದು ಅಲೇಸಿ ಕೇಳ್ದ. ಇದು ಕಾಣೆಯಾಗ ಹೋದಿ ಕುರಿ ಶಬ್ದ ಅಂತ ಹೇಳಿ ಅವನ ಮನ್ಸಿಗೆ ಬಂತು. ಕಡೆಗೆ ಹಂಗೆ ಅವನು ಕುರಿ ಬಿಡ್ಕೋ ಕುರಿ ನೋಡ್ದ. ಕಡೆಗೆ ಹಂಗೆ ಮುಂದೆ ಹೋಗಿ ನೋಡಿದ್ರೆ ಹಿಂಡಿನಲ್ಲಿ ಅದ್ರ ಕಾಲಿಗೆ ಬಳ್ಳಿ ಸುತ್ಕೊಂಡಿತ್ತು. ಅದ್ರ ಕಾಲಿಗೆ ಬಳ್ಳಿ ಸುತ್ಕೊಂಡು ಬೀಳ್ಕೋಗಿ ಬರೋಕಾಗ್ನಿಲ್ಲ ಕುರಿಗೆ. ಕಡೆಗೆ ಹಂಗೆ ಬಳ್ಳಿ ಎಲ್ಲ ಕಾಲಿಗೆ ಸುತ್ತ ತಪ್ಪಿಸ್ಕೊಂಡು ಅವನು ಹಟ್ಟಿಗೆ ಹೊಡ್ಕೊಂಡು ಬಂದ. ಕಾಣಿಯಾಗೋದ್ ಕುರಿ ಸಿಕ್ತಂದು ಭಾಳ ಖುಷಿ ಅದ. ಹಾಗಾಗಿ ಆ ಕಾಣಿಯಾಗ ಹತ್ತು ಕುರಿ ಹಂಗೆ ಎಲ್ಲ ಜನರು ಹಾಗೆ ಇದ್ದಾರೆ. ಎಲ್ಲ ಜನರು ತಮ್ಮ ತಳ್ದಂಗೆ ತಮ್ಮ ದಾರಿಯಲ್ಲೇ ಹೋಗ್ತಾ ಇವ್ರು. ಹಿಂಗಾಗಿ ಪಾಪ ಎಲ್ಲ ಹೆಚ್ಚು ಮಾಡ್ಕೊಂಡು ದೇವರೆಲ್ಲ ಮಾರ್ತು ಬಿಟ್ಟಿರು. ಯೇಸು ಸ್ವಾಮಿ ಒಬ್ಬನೇ ಲಾಯ್ಕ್ ಕುರುಬ. ಕಳೆದೋ ಜನರನ್ನ ಯೇಸು ಸ್ವಾಮಿ ಹುಡುಕಿ ಕಾಪಾಡ್ಲಿಕ್ಕೆ ಬಂದ. ಯೇಸು ಸ್ವಾಮಿ ನಮ್ಮೇನ್ ಬಂದು ಪಾಪ ಬಿಡಿಸುಕ ತನ್ನ ಜೀವ ಕೊಡ್ಬೇಕಾಯ್ತು. ಯೇಸು ಸ್ವಾಮಿ ಒಬ್ಬನಿಂದ ನಮ್ಮ ಪಾಪ ಎಲ್ಲ ಪರಿಹಾರ ಆಗಿ ಹೋತಿದ್ದು. ನಮಗಾಗಿ ಯೇಸು ಸ್ವಾಮಿ ತನ್ನ ಪ್ರಾಣ ತಕ್ಕಂಡ. ಆದ್ರೆ ಯೇಸು ಸ್ವಾಮಿ ಸಮಾಧಿಯಲ್ಲಿ ಹಾಗೆ ಉಳಿನಿಲ್ಲ. ಹಾಗೆ 3 ದಿನ ಆದ್ಮೇಲೆ ಯೇಸು ಸ್ವಾಮಿ ಜೀವ ಗೆದ್ದು ಬಂದ. ಇಂದಿನವರೆಗೂ ಯೇಸು ಸ್ವಾಮಿ ಜೀವಂತ ಇದ್ದಾನೆ. ಯೇಸು ಸ್ವಾಮಿ ಕೂಡ ಪಾಪ ಪರಿಹಾರ ಮಾಡುಕ ಕೇಳ್ಕಣಿ. ಯೇಸು ಸ್ವಾಮಿ ನಂಬ್ಕಂಡು ಯೇಸು ಸ್ವಾಮಿ ಮಾತಂತೆ ಹೋಗ್ಬೇಕು. ನಮಗೆಲ್ಲ ಕಾಪಾಡುಕ ಯೇಸು ಸ್ವಾಮಿ ಒಬ್ಬನೇ ನಿಜವಾದ ದೇವರು.